ಈಗ ನಮ್ಮ ಸಂಸದರಾಗಿರುವಂತಹ ಯದುವೀರ್ ಮಹಾರಾಜರು ಮಸೀದಿಯಲ್ಲಿ ಛತ್ರಗಳಲ್ಲಿ ದಂಡಾಗಿ ಮುಸಲ್ಮಾನರನ್ನು ಕರ್ಕೊಂಡು ಬಂದು ಅಲ್ಲೇ ಎನ್ಯುಮರೇಷನ್ ಫಾರ್ಮನ್ನು ವಿತರಣೆ ಮಾಡ್ತಾ ಇರೋದ್ರ ಬಗ್ಗೆ, ಕಾನೂನು ಬಾಹಿರವಾಗಿ ಈ ರೀತಿ ಪ್ರಕ್ರಿಯೆ ನಡೆಸ್ತಾ ಇರೋ ಬಗ್ಗೆ ಧ್ವನಿ ಎತ್ತಿದ್ದಾರೆ. ನಾವೇನು ಓಟ್ ಹಾಕಿಲ್ವಾ ಅಂತ ಹೇಳಿ ನರಸಿಂಹರಾಜದಲ್ಲಿ ಕೆಲವರು ಯಾರು ನಮ್ಮ ಕೆಲವು ಕಾರ್ಪೊರೇಟರ್ಸ್ಗಳು, ಮುಸಲ್ಮಾನ ನಾಯಕರುಗಳು ಏನು ಭಾಳ ಕೆಟ್ಟದಾಗೆಲ್ಲ ಮಾತಾಡಿದ್ದಾರೆ. ನಾನು ನಿಮಗೆ ಕೇಳಲಿಕ್ಕೆ ಬಯಸ್ತೀನಿ, ಮೊನ್ನೆ ಲೋಕಸಭಾ ಚುನಾವಣೆ ಆಯ್ತಲ್ಲ 2024ರಲ್ಲಿ, ನಿಮ್ಮ ಯಾವ ಬೂತಲ್ಲಿ ಮುಸಲ್ಮಾನ ಬಾಹುಳ್ಯ ಇರುವಂಥ ಯಾವ ಬೂತಲ್ಲಿ ಮಹಾರಾಜರಿಗೆ 100 ಓಟ್ ಕೊಟ್ಟಿದ್ರಿ ಹೇಳ್ರಪ್ಪ? 100 ಓಟು ಮೆಜಾರಿಟಿ ಬಿಟ್ಬಿಡಿ, ಲೀಡ್ ಕೊಡೋದು ಬಿಡಿ, ಯಾವ್ದಾದ್ರು ಓಟ್ ಕೊಟ್ಟಿದ್ದೀರಾ? ಆಯಿತು. 2024ರಲ್ಲಿ ನರಸಿಂಹರಾಜ ಕ್ಷೇತ್ರದಲ್ಲಿ ಮಹಾರಾಜರಿಗೆ ಬಂದಿರೋ ಮೈನಸ್ ಓಟ್ ಎಷ್ಟು ಹೇಳಿ? ಕಾಂಗ್ರೆಸ್ಸಿಗೆ 1.5 ಲಕ್ಷ ಚಿಲ್ಲರೆ ಓಟ್ ಕೊಟ್ಟಿದ್ದೀರಿ, ಮಹಾರಾಜರಿಗೆ ಎಷ್ಟು ಓಟ್ ಕೊಟ್ಟಿದ್ದೀರಿ? 75,500 ಮೈನಸ್ಸು. ಮತ್ತು ನಾವು ಓಟ್ ಹಾಕಿದ್ದೀವಿ, ಹಂಗಾರೆ ನಿಮ್ಮ ಓಟ್ ಎಲ್ಲಿಗೆ ಹೋಯ್ತು? ನಿಮ್ಮ ಓಟ್ ಕಾಂಗ್ರೆಸ್ ಅಭ್ಯರ್ಥಿಗೆ ಹೋಗಿದೆ. ಇನ್ನೂ ಇವತ್ತು ಡ್ಯೂಪ್ಲಿಕೇಶನ್ ಮಾಡಿ ಮಲ್ಟಿಪಲ್ ಲೊಕೇಶನಲ್ಲಿ ನೀವು ಓಟ್ ಹಾಕ್ತಾಯಿದ್ದೀರಿ. ಹಾಗಾಗಿ ಇದು ಫಿಲ್ಟ್ರ್ ಮಾಡಬೇಕು. ಆ ದೃಷ್ಟಿಯಿಂದ ಡೋರ್ ಟು ಡೋರ್ ಹೋಗಿ ಎನ್ಯುಮರೇಷನ್ ಫಾರ್ಮ್ ಕೊಡಬೇಕು ಅಂತ ಮಹಾರಾಜರು ಹೇಳಿದ್ದಾರೆ. ಅದು ಬಿಟ್ಟು ನಾವು ಓಟ್ ಹಾಕಿದ್ರಿ, ನಿಮ್ಮ ಓಟ್ ಹಂಗಾದ್ರೆ ಎಲ್ಲಿಗೆ ಹೋಯ್ತು ರೀ? ನೀವು ಓಟ್ ಹಾಕಿದ್ದು BJP ಗುರುತಿಗಾಗಿದ್ದರೆ ಕಾಂಗ್ರೆಸ್ನ ಅಕೌಂಟಿಗೆ ಹೆಂಗೆ ಹೋಯ್ತು? ಸುಮ್ಮನೆ ಬಂದು ಈ ರೀತಿ ತುಚ್ಛವಾಗಿ ಮಾತಾಡೋದನ್ನು ಬಿಡಿ. ನೀವು ಓಟೇ ಹಾಕಿದಲ್ಲೇ ಓಟ್ ಹಾಕಿದ್ದೀವಿ ಅಂತ ಹೇಳೋಂಥ ಈ ಸುಳ್ಳು ಹೇಳೋದನ್ನು ಬಿಡಿ. ನಿಮ್ಮ ನರಸಿಂಹರಾಜ ಕ್ಷೇತ್ರದಲ್ಲಿ ಮುಸಲ್ಮಾನರು ಮೆಜಾರಿಟಿ ಇರುವಂಥ ಯಾವ ಬೂತಲ್ಲಿ ನಮ್ಮ ಸಂಸದರಿಗೆ ನೀವು ಲೀಡ್ ಕೊಟ್ಟಿರಿ ತೋರಿಸ್ಬಿಡ್ರಿ ನೋಡೋಣ.